ನಮಸ್ತೆ ಸ್ನೇಹಿತರೆ, ಇವತ್ತು ಹೊಸತಡ್ಕಿಗೆ ನಮ್ಮ ಮನೆಯಲ್ಲಿ ನಾನ್ ವೆಜ್ಜಲ್ಲಿ ಏನೇನು ಸ್ಪೆಷಲ್ ಮಾಡಿದ್ದೀವಿ ಅಂತ ಹೇಳಿ ತೋರಿಸ್ತೀನಿ. ನಾವು ಯಾವಾಗಲೂ ಗುಡ್ಡೆ ಮಾಂಸ ತರ್ತಿದ್ವಿ. ಈ ಸಲ ನನ್ನ ಮೈದಾ ಯಾಕೋ ಗುಡ್ಡೆ ಮಾಂಸ ತಂದಿಲ್ಲ, ಅಂಗಡಿನಲ್ಲೇ ತಂದುಬಿಟ್ಟಿದ್ರು ಬೆಳಗ್ಗೆನೆ. ಏನು ಅಡುಗೆ ಮಾಡ್ತೀಯಮ್ಮ? ಇವಾಗ ಮಾಡ್ತಿದ್ಯಾ? ಅದಕ್ಕೆ ನಾನು ಈ ಮಸಾಲೆ ಎಲ್ಲ ರೆಡಿ ಮಾಡ್ಕೋತಾ ಇರೋದು. ಇನ್ನು ಎಷ್ಟೊತ್ತಾಗುತ್ತೆ ನೀನು ಅಡುಗೆ ಮಾಡೋದಕ್ಕೆ? 11 ಗಂಟೆವರೆಗೂ ಇವಾಗ ನಾನು ಕಾಯಬೇಕಮ್ಮ. ಹೊಸ್ತೊಡಕ್ ದಿನ ಯಾರಾದರೂ ಇಡ್ಲಿ ಚಟ್ನಿ ತಿಂತಾರಾ? ಬೆಳಗ್ಗೆ ಎದ್ದ ತಕ್ಷಣ ನಾನ್ ವೆಜ್ ತಿನ್ನಬೇಕು. ನೀನು ಇಷ್ಟೊತ್ತಿಗೆ ಮಾಡಿರ್ತೀಯ ಅಂದ್ಕೊಂಡೆ, ಯಾಕೆ ಮಾಡಿಲ್ಲ? ಸರಿ ಅಮ್ಮ, ಆಯಿತು. ನೋಡಿ, ನಮ್ಮಮ್ಮ ಎಲ್ಲ ಕುತ್ಕೊಂಡು ರೆಡಿ ಮಾಡ್ಕೋತಾ ಇದ್ದಾರೆ ನಾನ್ ವೆಜ್ ಮಾಡೋದಕ್ಕೆ. ನೆಕ್ಸ್ಟ್ ನಮ್ಮ ಮನೆಯಲ್ಲಿ ಏನೇನು ಅಡುಗೆ ಮಾಡಿದ್ದೀವಿ, ಏನೇನು ವೆರೈಟಿ ಮಾಡಿದ್ದೀವಿ ಅಂತೆಲ್ಲ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ, ಸರಿನಾ? ನೋಡಿ, ನಮ್ಮಮ್ಮ ಹೇಳ್ತಾ ಇದ್ದಾರೆ 2 ತೆಂಗಿನಕಾಯಿಗೆ 100 ರೂಪಾಯಿ ಕೊಟ್ಟಿದ್ದೀನಿ ಅಂತ. ಎಷ್ಟಮ್ಮ? 120 ರೂಪಾಯಾ? 110 ರೂಪಾಯಾ? ನೋಡಿ, ನನ್ನ ಮಗ 120 ಅಂತ, ನಮ್ಮಮ್ಮ 120 ಅಂದರೆ ನನ್ನ ಮಗ ಹೇಳ್ತಿದ್ದೇನೆ 110 ಅಂತ. ಸತ್ಯ ಹರಿಶ್ಚಂದ್ರನ ತುಂಡು ನನ್ನ ಮಗ. ಇವಾಗಿರಷ್ಟು ಬುದ್ಧಿ ಇದ್ದಿದ್ರೆ ಆವಾಗ ಯಾವಾಗಾದರೂ ಒಂದು ಸ್ವಲ್ಪ ಜಮೀನು ತೊಗೊಂಡು ತೆಂಗಿನಕಾಯಿ ಮರಗಳು ಹಾಕ್ಬಿಡ್ತಿದ್ದೇನೋ ಗೊತ್ತಿಲ್ಲ. ಸುಮ್ಮನೆ ಸೀರೆಗಳ ಮೇಲೆ ದುಡ್ಡು ಹಾಕಿ ವೇಸ್ಟ್ ಮಾಡ್ಕೊಂಬಿಟ್ಟಿದ್ದೀನಿ ಅಂತ ಬೇಜಾರಾಗ್ತಾ ಇದೆ ಇವಾಗ ನನಗೆ. ಏನೋ ಒಂದು ಸೈಟ್ ಗಿಟ್ ತೊಗೊಂಡು ಜಮೀನು ತಗೊಂಡು ಒಂದು 10 ಮರ ಹಾಕ್ಕೊಂಡಿದ್ರು ಸಾಕಾಗೋಗ್ಬಿಡ್ತಿತ್ತು. ಏನು ಮೋನೀಶ್, ಕರೆಕ್ಟ್ ತಾನೆ? ಹ್ಞೂ ಅನ್ನು. ಓಕೆ, ಗುಡ್. ಏನು ತೆಂಗಿನಕಾಯ? ಸ್ವಲ್ಪ ಖಾರ ಜಾಸ್ತಿ ಇಟ್ಟು ಮಾಡಮ್ಮ, ಖಾರವಾಗಿ ಮಾಡು. ಬಾಯೆಲ್ಲ ಕೆಟ್ಟೋಗಿದೆ ನನಗೆ. ಏನು ಮೋನೀಶ್, ನಿನಗೆ ಖಾರ ಮಾಡಬೇಕಾ ಸಪ್ಪೆ ಮಾಡಬೇಕಾ? ಜಾಸ್ತಿ ಖಾರ ಇಡಬೇಕಾ ಸ್ವಲ್ಪ ಖಾರ ಇಡಬೇಕಾ? ಡೆನ್ಸೋ ಮಾಡಬೇಕಂತ? ಓಕೆ. ಮತ್ತು ಬೇಗ ಮಾಡು. ಅವಳು 1 ಗಂಟೆಗೆಲ್ಲ ಊಟ ಮಾಡಿಬಿಡ್ತಾಳೆ. ಪಾಪ ಇವತ್ತು ನಮ್ಮಮ್ಮನೇ ಎಲ್ಲ ಕುತ್ಕೊಂಡು ನಾನ್ ವೆಜ್ಜಿಗೆ ಎಲ್ಲ ರೆಡಿ ಮಾಡಿಕೊಂಡ್ರು. ಯಾವಾಗಲೂ ನಾವು ಇಷ್ಟೊಂದೆಲ್ಲ ವೆರೈಟಿ ಮಾಡಲ್ಲ, ಮಾಡಿದ್ರೆ ಮಟನ್ ಸಾಂಬಾರು ಇಲ್ಲಂದರೆ ಚಿಕನ್ ಎರಡೇ ಮಾಡ್ಕೊಳ್ಳೋದು. ಇವತ್ತು ಸ್ವಲ್ಪ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತೇಳಿ ಸ್ವಲ್ಪ ನಾನ್ ವೆಜ್ ಜಾಸ್ತಿ ತಂದುಬಿಟ್ಟಿದ್ರು ನನ್ನ ಮೈದಾ. ಹಂಗಾಗಿ ಮಟನ್ ಸಾಂಬಾರು, ಚಿಕನ್ನಲ್ಲಿ ಬಂದು ಚಿಕನ್ ಬಿರಿಯಾನಿ ಮಾಡಿದರು. ಮತ್ತು ಪೆಪ್ಪರು ಚಿಕನ್ ಫ್ರೈ ಮಾಡ್ತೀನಿ ಅಂತಂದರು. ಅದೇನು ನಮ್ಮ ಮನೇಲಿ ಯಾರಿಗೂ ಅಷ್ಟು ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಪುದೀನ ಚಿಕನ್ ಮಾಡ್ತೀನಿ ಅಂತ ಹೇಳಿದ್ರು ನಮ್ಮಮ್ಮ. ಸರಿ ಅಂತೇಳಿ ನಾವು ಅದನ್ನೇ ಮಾಡಿ ಅಂತ ಹೇಳಿದ್ರಿ. ಪಾಪ ನಮ್ಮಮ್ಮಂಗೆ ಯಾವಾಗಲೂ ಇಷ್ಟೊಂದು ರಿಸ್ಕ್ ಕೊಡಲ್ಲ ನಾವು. ಯಾವಾಗ ಮಾಡಿದ್ರು ಒಂದು ವೆರೈಟಿಯಾಗೆ ಮಾಡ್ಕೊಳ್ಳೋದು. ಅಂದರೆ ಏನಾದರೂ ಚಿಕನ ಮಟನ್ ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡ್ಕೋತೀವಿ. ಇವತ್ತು ನಾವು ಅಲ್ಲಿಗೂ ಹೇಳಿದ್ವಿ ಇಷ್ಟೊಂದೆಲ್ಲ ತರೋದು ಬೇಡ ಅಂತ. ಬಟ್ ನಾನು ಮೈದಾ ಕೇಳಲಿಲ್ಲ. ಮಟನು ಚಿಕನು ಅದರಲ್ಲಿ ಕೈಮಾ ಬೇರೆ ತಂದುಬಿಟ್ಟಿದ್ರು. ಕೈಮಾ ಅದಕ್ಕೆ ನಮ್ಮಮ್ಮ ಹೇಳ್ತಿದ್ರು, ಈಗ ಮಧ್ಯಾಹ್ನಕ್ಕೆ ಊಟಕ್ಕೆ ಮಾಡಲ್ಲ, ನೈಟು ಕೈಮಾ ಒಡೆ ಮಾಡಿಕೊಡ್ತೀನಿ, ಅದನ್ನು ತಿನ್ನಿರಂತೆ ಅಂತಂದರು. ಸರಿ ಬಿಡು ಅಂತೇಳಿ ನಾವು ಸುಮ್ಮನೆ ಆದ್ವಿ. ಪಾಪ ನಮ್ಮಮ್ಮ ಏನು ಒಂದು ಚೂರು ಬೇಜಾರು ಮಾಡ್ಕೊಳ್ಳಲ್ಲ. ಅದು ಹೇಳ್ಬೇಕಂದ್ರೆ ನಮ್ಮಮ್ಮ ನಾನ್ ವೆಜ್ ತಿನ್ನಲ್ಲ. ಅಂದರೆ ಫಸ್ಟು ತಿಂತಿದ್ರು, ಈಗ 1 ವರ್ಷ ಆಗಿದೆ ನಾನ್ ವೆಜ್ ತಿನ್ನೋದು ಬಿಟ್ಟು. ಅವರು ಏನೋ ಮಂತ್ರಾಲಯಗೆ ಅರ್ಕೆ ಕಟ್ಕೊಂಡಿದ್ರು. ಸೊ ಮಂತ್ರಾಲಯಗೆ ಹೋಗ್ಬಿಟ್ಟು ಬಂದಮೇಲೆ ತಿಂತೀನಿ ಅಂತ ಹೇಳಿದರು. ಇವಾಗ ಆ್ಯಕ್ಚುಲಿ ಹೋದ ತಿಂಗಳೇ ಹೋಗಬೇಕಾಗಿತ್ತು, ಹೋಗೋದಕ್ಕಾಗಿಲ್ಲ. ಇವಾಗ ಅದೇ ನೆಕ್ಸ್ಟ್ ಮಂತ್ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ತಿದ್ವಿ. ಅಲ್ಲಿ ಹೋಗ್ಬಿಟ್ಟು ಬಂದಮೇಲೆ ನಮ್ಮಮ್ಮನೂ ನಾನ್ ವೆಜ್ ತಿಂತಾರೆ. ಬಟ್ ನಮಗೆಲ್ಲ ಅಡುಗೆ ಮಾಡಿಕೊಡ್ತಾರೆ, ಅದೆಲ್ಲ ಏನು ತೊಂದರೆ ಇಲ್ಲ. ಏನು ವೆರೈಟಿ ಬೇಕಾದ್ರೂ ನಮ್ಮಮ್ಮ ಮಾಡಿಕೊಡ್ತಾರೆ. ನಮ್ಮಮ್ಮ ಅದು ಇನ್ನೂ ಒಂದು ಪ್ರಾಬ್ಲಮ್ ಏನಂತಂದರೆ, ನಾವೇನಾದರೂ ಹೆಲ್ಪ್ ಮಾಡ್ತೀವಿ ಅಂದರೆ ಅವ್ರು ಮಾಡಿಸ್ಕೊಳ್ಳಲ್ಲ. ಪ್ರತಿಯೊಂದು ಅವರೇ ಮಾಡ್ಕೋಬೇಕು. ಅಟ್ಲೀಸ್ಟು ನಾವು ಮಸಾಲೆ ಐಟಮ್ಗೆಲ್ಲ ಕುಯ್ಕೊಡ್ತೀವಿ, ಅದು ಈರುಳ್ಳಿ ಕೊತ್ತಂಬರಿ ಏನೂ ನಮ್ಮಮ್ಮ ಹೆಲ್ಪ್ ತೊಗೊಳ್ಳಲ್ಲ. ಅವ್ರಿಗೆ ಹೆಂಗೆ ಅಂತಂದರೆ, ಅಡುಗೆ ಮನೆಗೆ ಒಂದ್ಸಲಿ ಹೋದ್ರು ಅವರು ಅಂತಂದರೆ ಎಲ್ಲ ಅಡುಗೆ ಮಾಡಿ ಅವ್ರು ಈಚೆಗೆ ಬರೋದು. ಈಗ ನಾನೊಂದು ಸ್ವಲ್ಪ ಮಾಡೋದು, ನನ್ನ ತಂಗಿ ಒಂದು ಸ್ವಲ್ಪ ಮಾಡೋದು, ನಮ್ಮಮ್ಮ ಮಾಡೋದು, ಅದಕ್ಕೆ ಅವ್ರು ಯಾವತ್ತೂ ಒಪ್ಕೊಳ್ಳಲ್ಲ. ಎಷ್ಟೇ ಕಷ್ಟ ಆದರೂ ಎಷ್ಟೊತ್ತು ಏನೇ ಅಡುಗೆ ಆದರೂ ಬೇಕಾದರೂ ನಮ್ಮಮ್ಮನೇ ನಿಂತ್ಕೊಂಡು ಮಾಡ್ತಾರೆ. ನೋಡಿ, ಬೆಳಗ್ಗೆ ಎದ್ದಿದ ತಕ್ಷಣ ಅವ್ರಿಗೆ ಏನು ನಾನ್ ವೆಜ್ ಏನೇನು ಮಾಡಬೇಕು ಅಂತ ಫಸ್ಟೇ ನಮ್ಮಮ್ಮ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ರು. ಕುತ್ಕೊಂಡು ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡ್ರು. ಒಂದ್ಸಲಿ ಏನೇನು ಅಡುಗೆ ಮಾಡೋದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ನಮ್ಮಮ್ಮ ಏನು ಮಾಡ್ತಾರೆ ಅಂತಂದರೆ ಎಲ್ಲನೂ ರುಬ್ಕೋತಾರೆ. ಫಸ್ಟು ರುಬ್ಕೊಂಡು ಆಮೇಲೆ ಒಂದೊಂದೇ ಒಂದು ಸೈಡು ಮಟನ್ ಸಾಂಬಾರು ಮಾಡಿಬಿಟ್ಟಿದ್ದಾರೆ, ಒಂದು ಕಡೆ ಚಿಕನ್ ಫ್ರೈ ಮಾಡಿದ್ದಾರೆ. ಬಟ್ ನಾನಿದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನನ್ನ ಮಗಳಿಗೆ ಹೇಳ್ಬಿಟ್ಟು ಹೋಗಿದ್ದೆ, ಒಂಚೂರು ನನಗೆ ಅಂಗಡಿಗೆ ಹೋಗಬೇಕಾಗಿತ್ತು, ಹೋಗೋದಕ್ಕೆ ನಾನು ಅಲ್ಲೇ ಒಂದು 1/2 ಅವರ್ ಆಗೋಯಿತು. ಬರೋಷ್ಟರಲ್ಲಿ ಪಾಪ ನನ್ನ ಮಗಳೆಲ್ಲ ವೀಡಿಯೋ ಮಾಡ್ಕೊಂಡಿದ್ಲು ನನಗೋಸ್ಕರ. ನಾನು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಬೆಳಗ್ಗೆ ತಿಂಡಿಗೆ ಇಡ್ಲಿ ಚಟ್ನಿ ಮಾಡಿದ್ರು. ಯಾರು ತಿಂತಾರೆ, ಒಂದೇ ಸಲ ನಾನ್ ವೆಜ್ ತಿನ್ನೋಣ ಅಂತೇಳಿ ನಾನು ಕಾಯ್ತಾ ಇದ್ದೆ. ಸರಿ, ನಾನು ಅಂಗಡಿಗೆ ಹೋಗ್ಬಿಟ್ಟು ಬಂದಿದ್ದ ತಕ್ಷಣ ನನಗೆ ತುಂಬ ಸುಸ್ತಾಗೋಗಿತ್ತು. ಯಾಕಂದರೆ ನಾನು ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ, ಹುಷಾರಿಲ್ಲ ಅಂತ ಹೇಳಿದ್ನಲ್ಲ. ಮನೆಗೆ ಬರೋಷ್ಟರಲ್ಲಿ ಅಡುಗೆ ಆಗಿತ್ತು. ಬಂದಿದ್ದ ತಕ್ಷಣ ಊಟ ಬಂದಮ್ಮ ಎಲ್ಲ ಸಾಕ್ಬಿಡು. ನೋಡಿ, ನಾನು ಬೆಳಗ್ಗೆಯಿಂದ ನಾಷ್ಟ ಮಾಡಿರೋ ಮಟನ್ ಸಾರನ್ನು ಸೂಪರ್ ಆಗಿದೆ.
ನೀವೆಲ್ಲ ಯಾರ್ಯಾರು ಏನೇನು ಮಾಡಿದ್ವಿ ಮನೆಯಲ್ಲಿ ಅಂತ ಹೇಳಿ ಕಮೆಂಟ್ ಮಾಡಿ. ನೋಡಿ ನನ್ನ ಮಗ ತಿನ್ನೋ ಸ್ಟೈಲ್ ನೋಡಿ ಯಾವ ರೇಂಜ್ ಕುತ್ಕೊಂಡಿದ್ದಾನೆ. ಇರು ವಿಡಿಯೋ ಮಾಡಿ ಹಿಂಗೆ ಹಾಕ್ತೀನಿ. ಊಟ ಹಂಗ ಮಾಡ್ತಾರೆ? ಹಾಂ, ಸರಿಯಾಗಿ ಕುತ್ಕೊಂಡು ತಿನ್ಬೇಕು ತಾನೆ? ಮಲ್ಕೊಂಡು ಊಟ ತಿಂತಾರೇನೋ? ಮಾ ಒಂಚೂರು ರೈಸ್ ಇಡು ಮಾ. ಜಾಸ್ತಿ ಬೇಡ, ಒಂಚೂರು ಇಡು, ಒಂಚೂರು ಇಡು. ಏನು ಬೇಡ. ಮತ್ತೆ ಚಿಕನ್ ಫ್ರೈ ಒಂದೇ ಒಂದು ಪೀಸ್ ಹಾಕಮ್ಮ, ಜಾಸ್ತಿ ಬೇಡ. ಡಾಕ್ಟರ್ ಅವ್ರಿಗೆ 15 ದಿನ ನಾನ್ ವೆಜ್ ತಿನ್ಬೇಡ ಅಂತ ಹೇಳಿದ್ರೆ ನೋಡಿ. ಈಗ ಮಟನ್ ಚಿಕನ್ ಮನೇಲಿ ಮಾಡೋದು ತಿಂದೇ ಇರೋಕ್ಕಾಗುತ್ತಾ? ಅದರಲ್ಲೂ ನನಗಂತೂ ದಿನ ನಾನ್ ವೆಜ್ ಇರ್ಬೇಕು. ಒಂದೇ ಜಾಸ್ತಿ ಅಷ್ಟೊಂದು ಬೇಡ, ಸುಮ್ಮನೆ ಟೇಸ್ಟ್ಗೆ ಹಾಕಮ್ಮ. ಮೊದಲೇ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ ನನಗೆ 15 ದಿನ ತಿನ್ಬೇಡ ಅಂತ ಹೇಳಿದ್ರೆ. ಅವ್ರು ಹಂಗೆ ಹೇಳತ್ತೀನಿ. ನಾನು ನೋಡ್ರಿ ಹೆಂಗೆ ತಿಂತಾ ಇದ್ದೀನಿ, ಬಟ್ ಏನು ಹೋಗದೆ ಇದ್ರೆ ಸಾಕು. ಆಹಾ, ಸೂಪರ್ ಆಗಿ ಮಾಡಿದ್ದಾರೆ ಇವತ್ತು ನಮ್ಮ ಮಟನ್ ಸಾರು. ಇನ್ನು ಬಿರಿಯಾನಿ ಇನ್ನೂ ಒಂದು ಆಗಲಿಲ್ಲ. ಸೊ ನಾನು ಮಟನ್ ಸಾರು ಆಗಿದ ತಕ್ಷಣ ತಿಂತಾ ಇದ್ದೀನಿ. ಬಿರಿಯಾನಿ ಕೈಮಾ ವಡೆ, ನಮ್ಮಮ್ಮ ಕೈಮಾ ವಡೆ ಸೂಪರ್ ಆಗಿ ಮಾಡ್ತಾರೆ. ಅದ್ರದ್ದು ಆಮೇಲೆ ರೆಸಿಪಿ ಆಗ್ತಿರೋದು ಯಾಕೆ? ಯಾರು ತಗೊಂಡೋಗ್ತಾರೆ? ಡೆನ್ಸನಲ್ಲಿ ಕಳಿಸ್ಬೇಕಂತ. ಸರಿ. ವಾವ್, ಬಿರಿಯಾನಿ ನಾನು ಇನ್ನೂ ತಿಂದಿಲ್ಲ, ಯಾಕಂದ್ರೆ ಆಗಲೇ ಮಟನ್ ಸಾರಲ್ಲಿ ತಿಂದ್ಬಿಟ್ಟಿದ್ದೀನಲ್ಲ, ಬಿರಿಯಾನಿ ತಿಂದಿಲ್ಲ. ಚಿಕನ್ ಫ್ರೈ, ಮಟನ್ ಸಾರಂತೂ ಟೇಸ್ಟ್ ಮಾಡಿಬಿಟ್ಟಿದ್ದೀನಿ ಆವಾಗಲೇ ಇಡ್ಲಿನಲ್ಲಿ, ಬಟ್ ಇನ್ನೂ ಬಿರಿಯಾನಿ ಒಂದು ತಿಂದಿಲ್ಲ. ಆಮೇಲೆ ತಿಂತೀನಿ ಬಿಡಮ್ಮ, ಹೋಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ, ಸುಸ್ತಾಗ್ತಿದೆ. ಬಾಕ್ಸ್ ಕೊಡ್ತಿದ್ಯಾ? ಕೆಳಗಡೆ ಹಾಕಿ ಬಿಸಾಕ್ಬೇಡಮ್ಮ. ಹಾಂ, ಎಷ್ಟು ಜನ ಅಂತೆ? ಯಾರ್ಯಾರಿಗೆ? ಸರಿ, ಸಾಕಾಗುತ್ತಾ ಇವಾಗ ಅಷ್ಟಂಗಂದ್ರೆ ಇಬ್ಬರಿಗಂದ್ರೆ? ಓಕೆ. ನೋಡಿ ಫ್ರೆಂಡ್ಸ್, ನಾನು ಆವಾಗಲೇ ಲಾಸ್ಟಲ್ಲಿ ಹೇಳ್ತೀನಿ ಕೈಮಾ ವಡೆ ಹೇಗೆ ಮಾಡ್ತಾರೆ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ನಮ್ಮ ಮನೆಯಲ್ಲಿ ಕೈಮಾ ವಡೆ ಅಂದರೆ ಎಲ್ಲರಿಗೂ ತುಂಬ ಇಷ್ಟ. ಇದಕ್ಕೆಲ್ಲ ಆಯಿಲೆಲ್ಲ ಏನೂ ಹಾಕಲ್ಲ ಅಲ್ಲಮ್ಮ? ಎಣ್ಣೆ ಜಾಸ್ತಿ ಹಾಕಲ್ಲ ತಾನೆ? ಮತ್ತೆ ಒಂಚೂರು ಎಣ್ಣೆ ಹಾಕ್ಕೊಳ್ಳೋದಾ? ಹಾಂ, ಸರಿ ಅಮ್ಮ, ಆಯಿತು.